ನಡೆಯುತ್ತಿರುವಂತಹ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ಸೇಡಂ ಮತ್ತು ನಮ್ಮ ಶಾಲೆಯಲ್ಲಿ ಇರುವಂತಹ ಸಾವಿತ್ರಿಬಾಯಿ ಫುಲೆ ಘಟಕದಿಂದ ಇವತ್ತು ನಾವು ಏನ್ ಮಾಡ್ಲಕತ್ತೀವಿ, ವರ್ಲ್ಡ್ ಥಿಂಕಿಂಗ್ ಡೇ ಅಂತ ಆಚರಣೆ ಮಾಡ್ತಿದ್ದೀವಿ. ಆಚರಣೆಗೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ನಾನು ಇವತ್ತು ಲಾರ್ಡ್ ಬೇಡನ್ ಪವಲ್ ಮತ್ತು ಲೇಡಿ ಬೇಡನ್ ಪವಲ್ ಅವ್ರ ಬಗ್ಗೆ ನಿಮ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ. ಯಾಕಪ್ಪ ಇದು ನಮ್ಮ ಭಾರತ ಸ್ಕೌಟ್ಸ್ ಉದ್ದೇಶ ಏನು ಅಂತಂದ್ರೆ, ಇದ್ರ ಧ್ಯೇಯ ವಾಕ್ಯ ಏನದ ಅಂತಂದ್ರೆ ನಾವು ಸದಾ ಸಿದ್ಧವಾಗಿರ್ಬೇಕು ಅಂತ. ಯಾವುದಕ್ಕಾಗಿ? ಒಳ್ಳೆ ಕೆಲಸಕ್ಕಾಗಿ. ಈ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಏನದ ಅಂತಂದ್ರ ಇದ್ರ ರಾಜ್ಯ ಆಯುಕ್ತರು ಯಾರದಾರ ಅಂತಂದ್ರ ಮಾನ್ಯ PGR ಸಿಂಧೆ ಅವರು ಆಯುಕ್ತರಿದ್ದಾರೆ. ನಮ್ಮ ಸೇಡಂ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಯಾರಿದ್ದಾರೆ ಅಂತಂದ್ರ ಪ್ರೇಮಿಲಾ ಪಾಟೀಲ್ ಅಂತಿದ್ದಾರೆ. ಆಮೇಲೆ ನಮ್ಮ ಜಿಲ್ಲಾದು ಕಾರ್ಯದರ್ಶಿ ಯಾರಿದ್ದಾರ ಅಂದ್ರ ಚನ್ವೀರ್ ಸರ್ ಇದ್ದಾರೆ. ಇನ್ನು ನನ್ನ ಶಾಲೆಯಲ್ಲಿ ನಾನೊಂದು ಏನು ಗೈಡ್ ಸ್ಥಾಪಕ ಅಥವಾ ಘಟಕದ ಒಂದು ಗೈಡ್ ಕ್ಯಾಪ್ಟನ್ ಅಂತ ನನಗೆ ಹೇಳ್ತಾರ. ನಾನು ನಿಮ್ಮ ಸೇವೆಗಾಗಿ ಸದಾ ಇದ್ದೀನಿ ಅಂತ ನಾನು ಹೇಳಕ್ ಬಯಸ್ತೀನಿ. ಈ ಒಂದು ಇವ್ರ ಬಗ್ಗೆ ನಿಮ್ಗೆ ನಾನು ಹೇಳ್ಬೇಕು ಅಂತಂದ್ರ ಇವರು ಗಂಡು ಮಕ್ಕಳ ಸಲುವಾಗಿ ಸ್ಕೌಟ್ ಪ್ರಾರಂಭ ಮಾಡಿದ್ರು. ಇವ್ರು ಹೆಣ್ಮಕ್ಳ ಸಲುವಾಗಿ ಗೈಡ್ ಘಟಕವನ್ನು ಸ್ಥಾಪಿಸಿದ್ರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡ್ಲಕ್ಕಾಗ್ತಾರೆ. ಏನಪ್ಪ ಇದು ಕೆಲಸ ಏನು? ನಾವು ಸಮಾಜಕ್ಕೆ ಬಂದೀವಿ ಅಂದ್ರೆ ಸಮಾಜಕ್ಕೆ ಏನಾದ್ರು ಒಳ್ಳೇದು ಕೊಡ್ಬೇಕು ಅಂತ, ಒಂದು ಒಳ್ಳೆ ಸೇವೆ ಮಾಡೋದು. ಏನ್ ಸೇವೆ ಮಾಡೋದು? ನಾವು ದಿನಕ್ಕೊಂದು ಒಳ್ಳೆ ಕೆಲಸ ಮಾಡಬೇಕು. ಅವ್ರೊಂದಿಷ್ಟು ಹೇಳಂತ ಮಾತುಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ದೇವರು ನಿಮಗೆ ಬದುಕಲು ಎಲ್ಲವನ್ನು ಕೊಟ್ಟಿದ್ದಾನೆ. ಇದಕ್ಕೆ ಬದಲಾಗಿ ನೀವು ದೇವರಿಗೆ ಏನನ್ನಾದ್ರೂ ಕೊಡಬೇಕು. ಇದುವೇ ದೇವರಿಗೆ ನೀವು ಮಾಡುವ ಕರ್ತವ್ಯ. ನನ್ನ ದೇಶ ನನಗಿಂತ ಮೊದಲು ಎಂಬುದು ನಿಮ್ಮ ಧ್ಯೇಯವಾಗಿರಬೇಕು. ನೀವು ಪ್ರತಿಜ್ಞೆ ಮಾಡ್ತೀರಿಲ್ಲ, ಅದ್ರ ಜೊತೆಗೆ ಏನಂತಂದ್ರೆ ಇವಾಗ ನಾನು ಅನ್ಬೇಡ್ರಿ, ನನ್ನ ದೇಶ ಮೊದಲು, ನಾನು ಈ ದೇಶದ ಒಬ್ಬ ಪ್ರಜೆ ಅನ್ಬೇಕು ಅಂತ. ಆಮೇಲೆ ಒಂದು ರಾಷ್ಟ್ರದ ಚಾರಿತ್ರ್ಯವು ವ್ಯಕ್ತಿಗತ ಚಾರಿತ್ರ್ಯವನ್ನು ಅವಲಂಬಿಸಿರುತ್ತದೆ. ಸ್ನೇಹಿತರೆ ಮಾತ್ರವಲ್ಲದೆ ಅಪರಿಚಿತರಿಗೂ ಸಮಯ ಬಂದಾಗ ನೀವು ಸಹಾಯ ಮಾಡಬೇಕು. ಎಲ್ಲರಿಗೂ ಸಮಾನ ಅವಕಾಶ ನೀಡುವುದು ಒಂದು ಉದ್ದೇಶವಾದರೆ ವಿಧಿವಂಚಿತರಿಗೆ ಅವಕಾಶ ನೀಡಿ ಸಹಾಯ ಮಾಡೋದು ಮತ್ತೊಂದು ಉದ್ದೇಶ. ಆಮೇಲೆ ಹೇ ಪ್ರಭು, ಕೊನೆ ಉಸಿರಿರುವವರೆಗೂ ನನಗೆ ಕೆಲಸ ಕೊಡು, ಆ ಕೆಲಸವನ್ನು ಮುಗಿಸುವವರೆಗೂ ನನಗೆ ಬದುಕಲು ಬಿಡು. ಗೈಡಿಂಗ್ ಈ ಉಡುಗೆಯಿಂದ ನಮಗೆ ಬಹಳಷ್ಟು ಸಂತೋಷ ದೊರೆಯುತ್ತದೆ. ನಾವು ಸಮವಸ್ತ್ರ ಹಾಕೋತೀವಿ ನೋಡ್ರಿ.